ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರದಲ್ಲಿ ಗಾಂಧಿನಗರ ಯುವಜನ ಸಂಘದ 50ನೇ ವರ್ಷದ ರಾಷ್ಟ್ರಮಟ್ಟದ ದಸರಾ ಕುಸ್ತಿ ಪಂದ್ಯಾವಳಿಗೆ ಚಾಲನೆ. ಕುಸ್ತಿ ಕ್ರೀಡೆ ಬೆಂಬಲಿಸುವ ಜೊತೆಗೆ ಚಿನ್ನದ ಬಳೆ ನೀಡುವ ಭರವಸೆ ನೀಡಿದ ಶಾಸಕ ಬೇಳೂರು. ಸಂಘದ ಕಾರ್ಯಚಟುವಟಿಕೆ ಕುರಿತು ಮೈತ್ರಿ ಪಾಟೀಲ್ ಸಂತೋಷ್ ಸದ್ಗುರು ಮಾತು. ತುಂತುರು ಮಳೆಯ ನಡುವೆಯೂ ಪ್ರೇಕ್ಷಕರ ಮನಗೆದ್ದ ಮಹಿಳಾ ಮತ್ತು ಪುರುಷ ಕುಸ್ತಿ ಪಂದ್ಯಾವಳಿ. ಶರಾವತಿ ಪಂಪ್ ಸ್ಟೋರೇಜ್ ವಿರೋಧಿಸಿ ಅಕ್ಟೋಬರ್ 4ರಿಂದ ಅಕ್ಟೋಬರ್ 15ರವರೆಗೆ ನಿರಂತರ ಪ್ರತಿಭಟನೆ. ಪಂಪ್ ಸ್ಟೋರೇಜ್ ಯೋಜನೆಗೆ ರಾಘವೇಶ್ವರ ಶ್ರೀಗಳು ಸೇರಿ ಜಿಲ್ಲೆಯ ಮಠಾಧೀಶರು, ರಾಜ್ಯದ ರೈತ ಪ್ರಮುಖರ ಬೆಂಬಲ ಸಿಕ್ಕಿದೆ ಎಂದ ದಿನೇಶ್ ಶಿರವಾಳ. ಪರಿಸರ ವಿರೋಧಿ ಯೋಜನೆ ವಿರುದ್ಧದ ಹೋರಾಟಕ್ಕೆ ಕೈ ಜೋಡಿಸಲು ಅಖಿಲೇಶ್ ಚಿಪ್ಲಿ ಮನವಿ. ದೈವಜ್ಞ ಸಮಾಜ ಶ್ರೀರಾಮ ದೇವಸ್ಥಾನದಲ್ಲಿ ನವರಾತ್ರಿ ಸಂಭ್ರಮ. ಮಾರಿಕಾಂಬಾ ದೇವಸ್ಥಾನದ ಕಲೋಪಾಸನೆಯಲ್ಲಿ ಜಾನಪದ ವೈವಿಧ್ಯ. ಈಗ ಸುದ್ದಿಯ ವಿವರ. ಕುಸ್ತಿ ಪಂದ್ಯ ದೈಹಿಕ ಮತ್ತು ಮಾನಸಿಕ ಶಕ್ತಿ ಹೆಚ್ಚಿಸುತ್ತದೆ. 50 ವರ್ಷಗಳಿಂದ ಬಯಲು ಕುಸ್ತಿ ನಡೆಸಿಕೊಂಡು ಬರುತ್ತಿರುವ ಗಾಂಧಿನಗರ ಯುವಜನ ಸಂಘದ ಸಾಧನೆ ಅದ್ವಿತೀಯವಾದದ್ದು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಬುಧವಾರ ಗಾಂಧಿನಗರ ಯುವಜನ ಸಂಘದ ವತಿಯಿಂದ ಏರ್ಪಡಿಸಿದ್ದ 50ನೇ ವರ್ಷದ ರಾಷ್ಟ್ರಮಟ್ಟದ ದಸರಾ ಕುಸ್ತಿ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಸಂಘದ ಅಧ್ಯಕ್ಷ ಸಂತೋಷ್ ಸದ್ಗುರು ಮಾತನಾಡಿದರು. ಮಹಿಳಾ ಕುಸ್ತಿ ಪಂದ್ಯಾವಳಿಯನ್ನು ನಗರಸಭಾ ಸದಸ್ಯೆ ಮಧುಮಾಲತಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು, ಸದಸ್ಯರಾದ ಶ್ರೀನಿವಾಸ್ ಮೇಸ್ತ್ರಿ, ಗಣಪತಿ ಮಂಡಗಳಲೆ, ಪ್ರಮುಖರಾದ ನಾಗೇಂದ್ರ, HR ಶ್ರೀಧರ್, ಸೈಯದ್ ಇಕ್ಬಾಲ್, ಗೌತಮ್, ಸತೀಶ್, ಮಂಜಣ್ಣ, ಸುಂದರ್ ಸಿಂಗ್ ಇನ್ನಿತರರು ಹಾಜರಿದ್ದರು. ಅರ್ಚನಾ ಇಕ್ಕೇರಿ ಪ್ರಾರ್ಥಿಸಿದರು. ಸಂತೋಷ್ ಕೆಜಿ ಸ್ವಾಗತಿಸಿದರು. ಧರ್ಮರಾಜ್ ವಂದಿಸಿದರು. ಮೈಸೂರು ದಸರಾ ಆ ಸಂಭ್ರಮದ ಆಚರಣೆಯ ಮೂಲಕ ಇಡೀ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಕಡೆ ಕುಸ್ತಿ ಪಂದ್ಯಾವಳಿಗಳು, ಹಬ್ಬದ ಸಂಭ್ರಮ, ಗಾಡಿ ಪೂಜೆಯನ್ನು ಮಾಡುವ ಮೂಲಕ ದೇವಸ್ಥಾನಗಳಲ್ಲಿ ನವರಾತ್ರಿಯಲ್ಲಿ 9 ದಿವಸಗಳ ಕಾಲ ಆಯಾ ದೇವತೆಗಳಿಗೆ ಪೂಜೆ ಮಾಡುವ ಮೂಲಕ ನೀವೆಲ್ಲ ಇವತ್ತು ಮುಗಿಸಿ ಬಂದಿದ್ದೀರಿ. ನಾಳೆ ಒಂದು ದಿವಸ ಇರ್ಬೋದು ಬಹುಶಃ. ಆ ತಾಯಿ ಚಾಮುಂಡೇಶ್ವರಿ ಜಗನ್ಮಾತೆ ನಿಮ್ಗೆಲ್ರಿಗೂ ಒಳ್ಳೆಯದನ್ನು ಮಾಡಲಿ. ಈ ನಾಡು ಸುರಕ್ಷಿತವಾಗಿರಬೇಕು, ಈ ಜಿಲ್ಲೆ ಸುರಕ್ಷಿತವಾಗಿರಬೇಕು, ದೇಶ ಸುರಕ್ಷಿತವಾಗಲಿ ಅಂತ ಹೇಳ್ತಾ ತಾಯಿಯಲ್ಲಿ ಬೇಡ್ಕೊಳ್ತಾ ಯಾವುದೇ ತೊಂದರೆ ಆಗಬಾರ್ದು ಈ ನಾಡಿಗೆ ಅಂತ ಹೇಳ್ತಾ ಇವತ್ತು ಬಂದಂಥ ಎಲ್ಲ ಕ್ರೀಡಾಪಟುಗಳು ಭಾಳ ಜನ ಬಂದಿದ್ದೀರಿ. ಎಷ್ಟಾಗುತ್ತೆ ಅಷ್ಟನ್ನು ಆಡಿಸ್ತಾರೆ ಇವತ್ತು. ಮತ್ತು ನಾಳೆ ನೋಡೋಣ, ದೇವ್ರದಿಂದ ಏನಾದ್ರು ಮಳೆ ಬರುತ್ತೋ ಇಲ್ಲ ಗೊತ್ತಿಲ್ಲ. ಪೂಜೆ ಮಾಡಿ ಬಂದಿದೆ ಅಂತ ಹೇಳಿದಪ್ಪ ನಮ್ಮ ಸಂತೋಷ. ಶ್ರೀಧರ್ ಆಶ್ರಮಕ್ಕೆ ಹೋಗಿ ಪೂಜೆ ಮಾಡಿ ಬಂದಿದ್ದೀನಿ, ಒಂದು ದಿವಸ ಮಳೆ ಬರೋದು ಬೇಡಪ್ಪ ಅಂತ ಕೇಳ್ಕೊಂಬಂದಿದ್ದೀನಿ ಅಂತ ಶ್ರೀಧರ್ ಸ್ವಾಮಿ ಕೇಳ್ಕೊಂಬಂದೆ. ಸಂತೋಷ ಹೌದಲ್ಲ? ಅಲ್ಲಿ ನೀವು ನಂಗೆ ಗೊತ್ತಿಲ್ಲ, ಇರ್ಬೋದು ಅಂತ ನನ್ನ ಐಡಿಯಾ. ಯಾಕಂದರೆ ಈ ಟೂರ್ನಿಮೆಂಟ್ ಮಾಡೋರೆಲ್ಲ ಸಹಜವಾಗಿ ಮಳೆ ನಿಲ್ಲಿಸ್ಲಿಕ್ಕೆ ಏನಾದ್ರು ಒಂದು ಪ್ಲಾನ್ ಮಾಡ್ತಾರೆ. ಹಾಗೆ ಇವತ್ತು ಮಾಡಿದ್ದಾರೆ. ಈ 50 ವರ್ಷ ಸಾಮಾನ್ಯ ವಿಚಾರವಲ್ಲ. 50 ವರ್ಷನೂ ಆಟ ಆಡಿಸಿದ್ದಾರೆ. ಇವತ್ತು ಈ ಒಂದು ಕುಸ್ತಿ ಪಂದ್ಯವನ್ನು ಆಡಿಸಿ ಇವತ್ತಿನ ಅಧ್ಯಕ್ಷತೆಯನ್ನು ಸಂತೋಷ್ ಅವರು ವಹಿಸಿಕೊಂಡಿದ್ದಾರೆ ನೂತನ ಅಧ್ಯಕ್ಷರಾಗಿ. ಇಂಥ ಒಂದು ಸಂಘ 50 ವರ್ಷ ಸಾಧನೆ ಮಾಡಿದೆ. ಅದಕ್ಕೋಸ್ಕರ ನಿಮ್ಮ ಜೋರಾದ ಚಪ್ಪಳೆ, ಸುವರ್ಣ ಸಂಭ್ರಮದ ಈ ಸಂಘಕ್ಕೆ, ಸಂಗೊಳ್ಳಿ ರಾಯಣ್ಣ ಸಂಘಕ್ಕೆ, ಇನ್ನೂ ಗಟ್ಟಿ ಹೇಳ್ರ, ಸಂಗೊಳ್ಳಿ ರಾಯಣ್ಣ ಸಂಘಕ್ಕೆ. ಯಾಕಂದ್ರೆ ಒಂದು ಸಂಘ 25-30 ವರ್ಷ ಸಾಧನೆ ಮಾಡೋದು ಬಹಳ ಕಷ್ಟ. ಅಂತಂದ್ರಲ್ಲ 50 ವರ್ಷಗಳ ಸಾಧನೆ ಮಾಡಿ ಇವತ್ತು ಈ ನೆಲದಲ್ಲಿ ಇವತ್ತು ಕುಸ್ತಿ ಪಂದ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನನ್ನ ಬಂದು ಕೇಳ್ಕೊಂಡ್ರು, ನೀವೇನಾದ್ರು ಸಹಕಾರ ಮಾಡಬೇಕು ಅಂತ ಕೇಳಿದ್ರು. ನಾನು ಏನು ಮಾಡ್ಬೇಕಂತ ಕೇಳಿದ್ರೆ ಸಂತೋಷ ಹೇಳೋದಿಲ್ಲ, ಚಿನ್ನದ ಬಳೆನೇ ಕೊಡಬೇಕು ಅಂತ ನನ್ನ ಹತ್ರ ಕೇಳಿಬಿಟ್ಟಿದ್ದಾರೆ. ನಾನು ಹೇಳಿದೆ, ಎಂಥದ್ದು ಮಾರಾಯ, ಹೋಗಿ ಚಿನ್ನದ ಬೆಳೆನೇ ಕೇಳಿದೆಯಲ್ಲ ಮಾರಾಯ. ಈ ಇಕ್ಬಾಲ್ ಸಾಹೇಬ್ರು ಇದ್ರು, ಈ ನಮ್ಮ ಗೌತಮ್ ಇದ್ದ, ಇವ್ರನ್ನೆಲ್ಲ ಕೇಳೋದು ಬಿಟ್ಬಿಟ್ಟು ಹೋಗಿ ನನ್ನೇ ಕೇಳಿದಲ್ಲ ಅಂತ. ಮತ್ತೆ ಎಂತ ಮಾಡೋಕ್ಕಾಗಲ್ಲ, 50ನೇ ಸಂಭ್ರಮ ಅಲ್ಲ, ಭಾಳ ದೊಡ್ಡ ಕುಸ್ತಿಪಟುಗಳು ಬಂದಾರೆ ಅಂತೇಳಿ ನಾನು ಓಕೆ ಮಾಡೇ ಬಿಟ್ಟಿದ್ದೀನಿ, ಹೋಗ್ಲಿ ನಿಮಗೋಸ್ಕರವಾಗಿರಲಿ ಅಂತೇಳಿ. ಯಾಕಂದರೆ ಈ 50ನೇ ಸಂಭ್ರಮ ನಮಗೂ ಅಷ್ಟೇ ಸಂತೋಷ ಇದೆ.
ಇನ್ನು ಎಲ್ರಿಗೂ ಸಂತೋಷ ಆಗುತ್ತೆ. ಹಾಗಾಗಿ ಕುಸ್ತಿ ಪಂದ್ಯಗಳನ್ನು ಆಡಬೇಕಾದ್ರೆ ನಿಯಮಗಳಿದೆ, ಅದನ್ನು ಪಾಲನೆ ಮಾಡಬೇಕು. ಅದೇ ಥರ ಮಾಡಬೇಕು. ಸಾಗರದ ಜನತೆಗಾಗಿ ಇಲ್ಲಿ ಮಾಡಿರುವಂಥ ಈ ಕುಸ್ತಿ ಪಂದ್ಯಗಳಲ್ಲಿ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗಬಾರ್ದು, ಯಾವುದೇ ತೊಂದರೆಗಳು ಇಲ್ಲಿ ಆಗಬಾರ್ದು. ಹಾಗಾಗಿ ತೀರ್ಪುಗಾರರು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ತೀರ್ಪು ಕೊಡೋ ಮೂಲಕ ಈ ಸಾಗರದ ನೆಲಕ್ಕೆ ಸಂಗೊಳ್ಳಿ ರಾಯಣ್ಣ ಈ ಕ್ರೀಡಾಂಗಣಕ್ಕೆ ಒಂದು ಹೆಸರಿದೆ. ಯಾಕಂದ್ರೆ ಸುಂದರ್ ಸಿಂಗರ್ ಅಪ್ಪ ಅವರೆಲ್ಲ ಇದಲ್ಲ ತೀರ್ಪುಗಾರ ಯಾರು, ಓಮನ್ ಸಿಂಗು, ನಮ್ಮ ಡೋಬಿ, ನಮ್ಮ ಇವರು ಇದರಿಂದ ನಮ್ಮ ಇವರು ನಿಮ್ಮ ಸಮಾಜದ ಅಡಿವಾಳ ಸಂಘದ ನಮ್ಮ ಲ್ಯಾಂಡ್ರಿ ಅಂತ ಇವರು ಹಿರಿಯರಾದಂಥ ಭೋಜಪ್ಪನವರು ಅಂತ ದೇಹ ಹಿಡ್ಕೊಂಡು ಅವರು ಸಹ ಆಡ್ತಾ ಇದ್ರು. ಕುರುಬರ್ ಲಿಂಗಣ್ಣ ಇದ್ರೆ ಗೊತ್ತಿಲ್ಲ, ಅಂದರೆ ಪೈಲ್ವಾನ್ ಶಿವಣ್ಣ ಅವರಿದ್ದು, ಅವರೆಲ್ಲ ಒಳ್ಳೆ ತೀರ್ಪುಗಾರಾಗಿದ್ದಂಥ ಕಾಲ ಅವತ್ತು ನೋಡಿದ್ದೆ ನಾನು ಚಿಕ್ಕ ಹುಡುಗಿದ್ದಂಥ ಸಂದರ್ಭದಲ್ಲಿ. ಇವತ್ತು ಬೇರೆ ಬೇರೆಯವರೆಲ್ಲ ಇವತ್ತು ಬಂದಿದ್ದಾರೆ. ಹಾಗಾಗಿ ಒಳ್ಳೇದಾಗಲಿ. ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ನನಗೆ ಮೊನ್ನೆ ನಾನು ಹೇಳಿದ್ದೇನೆ ಸರಿ, ಸಂಗೊಳ್ಳಿ ರಾಯಣ್ಣದ ಇದಕ್ಕೆ ಏನಾದರೂ ಬೇರೆ ಹೊಸದಾಗಿ ಏನಾದ್ರು ಮಾಡಬೇಕು ಏನಂತ 50 ವರ್ಷದ ಕೊಡುಗೆ ಕೇಳಿದ್ದೆ ಪ್ರಕಾಶ. ನೀವೇನಾದರೂ ಬೇಕಂತ ಹೇಳಿದರೆ ಖಂಡಿತ ಹೊಸದಾಗಿ ಮಾಡಿಕೊಡೋಕ್ಕೆ ಜವಾಬ್ದಾರಿ ನಾವು ಮಾಡಿಕೊಡ್ತೀವಿ. ಇಲ್ಲಿ ಏನಾದರೂ ವ್ಯವಸ್ಥೆ ಬೇಕಂದ್ರೆ ಮಾತ್ರ ಬೇಕಾದರೆ ಹೇಳಿ. 50ನೇ ವರ್ಷದ ಕೊಡುಗೆಯನ್ನು ಒಬ್ಬ ಶಾಸಕನಾಗಿ ನಾವು ಕೊಡ್ತೀವಿ. ಮೈತ್ರಿ ಪಾಟೀಲ್ ಇದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ನಮ್ಮೆಲ್ಲ ಸದಸ್ಯರಿದ್ದಾರೆ. ನಾನಂತೂ ಕೊಡೋಕ್ಕೆ ತಯಾರಿದ್ದೀನಿ. ಹೋಸರಿ ಸಭೆಯಲ್ಲೇ ಹೇಳಿದ್ದೀನಿ, ನೀವೇನು ಕೇಳ್ತೀರಿ ಹೇಳಿ, ಅದನ್ನು ಮಾಡಿಕೊಡೋ ಜವಾಬ್ದಾರಿ ನಂದು. ಖಂಡಿತ ನಾನು ಮಾಡಿಕೊಡ್ತೇನೆ. ಶುಭವಾಗಲಿ. 50 ವರ್ಷದಿಂದ 75 ವರ್ಷ, 70 ವರ್ಷ, 100 ವರ್ಷಗಳ ಯುವಜನ ಸಂಘ ಬರೀ ಕುಸ್ತಿ ಅಷ್ಟೇ ಅಲ್ಲ, ಅನೇಕ ಸಮಾಜಮುಖಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗ್ತದೆ. ಅವರು ಈ ಒಂದು ದಸರಾ ಕುಸ್ತಿ ಇರಬಹುದು, ಸಾಗರದಲ್ಲಿ ಏನೇ ಒಂದು ಕಷ್ಟದಲ್ಲಿ ಬಂದಾಗ ಅವರಿಗೆ ಹೋಗಿ ಸ್ಪಂದಿಸುವಂತಹ ಕಾರ್ಯಗಳಿರ್ಬೋದು, ಈ ರೀತಿಯಾಗಿ ಸಮಾಜಮುಖಿ ಕೆಲಸವನ್ನ ಮಾಡ್ಕೊಂಡು ಬರೋದ್ರಲ್ಲಿ ಗಾಂಧಿನಗರ ಯುವಜನ ಸಂಘ ಮುಂದಿದೆ. ಅದೇ ರೀತಿ ಈ ವರ್ಷ ಕುಸ್ತಿ ಮೈಸೂರಿನಲ್ಲಿ ನಡೀತದೆ, ಬಿಟ್ಟರೆ ನಮ್ಮ ಸಾಗರದಲ್ಲಿ ನಡೀತದೆ ಅಂತಕ್ಕಂಥದ್ದು ತುಂಬ ಹೆಮ್ಮೆ ಪಡುವಂಥ ವಿಷಯ. ಮೈಸೂರು ದಸರಾದ ರೀತಿಯಲ್ಲಿ ಇಲ್ಲೂ ಕೂಡ ಹಬ್ಬವನ್ನು ಎಲ್ಲ ನಗರದ ದೇವಸ್ಥಾನಗಳಲ್ಲಿ ನಡೀತಾ ಇದೆ. ಎಲ್ಲ ದೇವಸ್ಥಾನಗಳಲ್ಲಿ ಒಂದೊಂದು ರೀತಿಯಾಗಿ ಉತ್ಸವ ನಡೀತಾ ಇದೆ, ಅನ್ನ ಸಂತರ್ಪಣೆ ನಡೀತಾ ಇದೆ. ಇಲ್ಲಿ ಕೂಡ ರಾಘವೇಶ್ವರದಲ್ಲಿ ನವರಾತ್ರಿ ನಮಸ್ಯ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಈ ವರ್ಷ ಸಾಗರದಲ್ಲಿ ನವರಾತ್ರಿಯ ಸಂಭ್ರಮ ಇಡೀ ತೋರಿಸ್ಕೊಟ್ಟಿರೋದು ಈ ಗಾಂಧಿನಗರ ಯುವಜನ ಸಂಘ. ಕೆಲವು ಸಂಘಗಳು 10 ವರ್ಷ 20 ವರ್ಷಕ್ಕೇ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಬಿಡ್ತದೆ. ಆದರೆ ಮೈಸೂರಿನ ಹೊರತಾಗಿ 50 ವರ್ಷಗಳ ನಿರಂತರ ಕುಸ್ತಿಯನ್ನು ನಡೆಸ್ಕೊಂಡು ಬಂದಿದ್ದು ಗಾಂಧಿನಗರ ಯುವಜನ ಸಂಘಕ್ಕೆ ಒಂದು ಹೆಮ್ಮೆ ಮತ್ತು ಪ್ರತಿಷ್ಠೆ ಕೂಡ. ಈ ಸಂಘದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲೆಲ್ಲ ಗುರುತಿಸ್ಕೊಂಡಿದ್ದಾರೆ. ಅವರಿಗೆಲ್ಲ ದಾರಿದೀಪ ಆಗಿರ್ತಕ್ಕಂಥದ್ದು ಈ ಸಂಘ. ಅದೇ ರೀತಿಯಾಗಿ ಒಂದು ಸಂಘ 25 ವರ್ಷ ಆದ ನಂತರದಲ್ಲಿ 50ನೇ ವರ್ಷಕ್ಕೆ ಬರಬೇಕಾದ್ರೆ ಅದು ಆಮೆಗಾಲಾಗಿರುತ್ತೆ. ಮೊದಲು ಒಂದು ಹೊಸ ಹುರುಪಲ್ಲಿ ಪಟ್ಟ 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 ಅಂತ ಎಲ್ಲ ರೆಡಿ ಆಗ್ತಿರುತ್ತೆ. ಆ ನಂತರದಲ್ಲಿ ಆ ಒಂದು ಎರ ಹೋದ ತಕ್ಷಣ ಅದೊಂದು ಸ್ವಲ್ಪ ಆಮೆಗಾಲಾಗತ್ತೆ. ಹಾಗೆ ಏನೇ ಆದರೂ ಕೂಡ 50 ವರ್ಷಗಳ ಕಾಲ ಸಂಘ ನಡ್ಕೊಂಡು ಬಂದು ಕುಸ್ತಿಯನ್ನು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಕಲೆ, ಸಾಹಿತ್ಯ ಎಲ್ಲದರಲ್ಲೂ ಕೂಡ ತನ್ನ ಸಂಘ ಒಂದು ವಿಭಿನ್ನವಾಗಿ ನಿಲ್ಲೋದಕ್ಕೆ ಕಾರಣಕರ್ತರಾದಂಥ ಈ ಸಂಘದ ಹಿರಿಯ ಕಿರಿಯ ಸದಸ್ಯರಿಗೂ ಸಂಘ ಇಲ್ಲಿವರೆಗೂ ಬಂದಿರತಕ್ಕಂಥ ಕಾರಣ ದಾನಿಗಳು. ಹಣ ಕೊಟ್ಟರೆ ಕುಸ್ತಿ ಮಾಡೋಕ್ಕಾಗತ್ತೆ, ಹಣ ಕೊಟ್ಟರೆ ಕಾರ್ಯಕ್ರಮ ಮಾಡೋಕ್ಕಾಗತ್ತೆ. ಎಷ್ಟು ಅಂತ ಅವ್ರ ಜೋಬಿಂದ ಹಾಕೊಂಡು ಮಾಡ್ತಾರೆ. ಮಟ್ಪಟ್ಟಿ ಮತ್ತು ಸವಾರಿ ಈ 3 ಪಟ್ಟುಗಳನ್ನು ನಿಷೇಧಿಸಿದ್ದೀವಿ ಮೊದಲಿಂದಲೂ. ದಯವಿಟ್ಟು ಕುಸ್ತಿ ಪೈಲ್ವಾನಗಳು ಇದನ್ನು ಅನುಸರಿಸಬೇಕು. ಪತ್ರಿಕಾ, ಮಟ್ಪಟ್ಟಿ ಮತ್ತು ಸವಾರಿ. ಈ ಹೋಮವನ್ನು ಕೊಡ್ತಾ ಇದ್ದಾರೆ, ನಮ್ಗೆ ತುಂಬ ಸಂತೋಷ ಆಗುತ್ತೆ. ಹೊಡೆದಾಗ್ತಾನೆ ನೋಡೋಣ.
ಒಳ್ಳೆ ಕುಸ್ತಿ ನಡ್ತದೆ ನೋಡಿ. ಕತ್ರಿಕಾಲು ಮಕ್ಪಟ್ಟಿ ಸವಾರಿ ವೆಂಕಟೇಶಣ್ಣ ನೋಡಿ ಹಾಕಂಗಿಲ್ಲ. ಅಖಾಡದಲ್ಲಿ ಒಂದು ಒಳ್ಳೆ ಕುಸ್ತಿ ನಡೀತದೆ, ಆಳ್ತಾ ಇದೆ. ಏನಾಯ್ತು ಅಂತ ಹೇಳ್ಬೇಕು ವೆಂಕಟೇಶ್ವರ ಅವರು. ವಿಜಯ ಶೈಲಿ ಯಾರದು ಅಷ್ಟು ಮಾಸು ಒಂದು ಉತ್ತಮ ಕುಸ್ತಿ ನಡೀತಾ ಇದೆ. ಇಬ್ಬರು ಚಿನ್ನದಿಂದ ಈ ಒಂದು ಕುಸ್ತಿ ಪಂದ್ಯಾವಳಿ ಉದ್ಘಾಟನೆಗೊಂಡಿದೆ. ಮಹಿಳಾ ಕುಸ್ತಿಯ ಉದ್ಘಾಟನೆ ನಡೀತಿದೆ. ನೀವು ಆ ಕಡೆ ಹೋಗ್ಬೇಕಿಲ್ಲ, ನೀವು ಹೊರಡ್ಕೋಬೇಕಿಲ್ಲ. ಎಲ್ಲದು ನಿಮಗೆ ಅಡ್ಡ ಆಗ್ತದೆ, ನೀವೇ ಅಲ್ಲ ಹೊರಗೋಗ್ಬೇಕು. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡುವಂತೆ ಒತ್ತಾಯಿಸಿ ಅಕ್ಟೋಬರ್ 4ರಿಂದ ಅಕ್ಟೋಬರ್ 15ರವರೆಗೆ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಬುಧವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಪರಿಸರವಾದಿ ಅಖಿಲೇಶ್ ಚಿಪ್ಲಿ ಮಾತನಾಡಿದರು. ಗೋಷ್ಠಿಯಲ್ಲಿ ಶಿವು ಅಲ್ಲಳ್ಳಿ, ದೇವರಾಜ್, ರಾಮಚಂದ್ರ, ರಾಜು ಇನ್ನಿತರರು ಹಾಜರಿದ್ದರು. ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ಪ್ರದೇಶವಾದ ಮಲೆನಾಡಿನ ಸಕಲ ಜೀವರಾಶಿಗಳಿಗೆ ಮಾರಕವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಯೋಜನೆ ಇದ್ರೆ ಅದು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ಯೋಜನೆಯನ್ನ ಕೈ ಬಿಡಬೇಕು, ಸರ್ಕಾರಗಳು ಕೈ ಬಿಡಬೇಕು ಅಂತೇಳಿ ಒತ್ತಾಯಿಸಲಿಕ್ಕೆ ಅಕ್ಟೋಬರ್ 4ರಿಂದ ಸಾಗರದ ಉಪವಿಭಾಗಾಧಿಕಾರಿ ಕಚೇರಿಗೆ ಮುಂಭಾಗ ಅನಿರ್ದಿಷ್ಟಾವಧಿಗಳ ಕಾಲ ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ. ಈ ಧರಣಿ 15ನೇ ತಾರೀಕು ಬಹಿರಂಗ ಸಭೆ ನಡೆಸೋದ್ರ ಮುಖಾಂತರ ಒಂದು ಸಣ್ಣ ತಿರುವನ್ನ ಪಡ್ಕೊಳ್ತದೆ. ಆ 15ನೇ ತಾರೀಕು ಈ ಹೋರಾಟ ಯಾವ ಸ್ವರೂಪಕ್ಕೆ ಮುಂದೆ ನಡೀತದೆ ಅನ್ನೋದನ್ನ ನಿರ್ಧಾರವನ್ನ ಅಲ್ಲೇ ನಮ್ಮ ಎಲ್ಲ ಹೋರಾಟಗಾರರು ಬೇರೆ ಬೇರೆ ನಾಯಕರುಗಳೆಲ್ಲ ಬರ್ತಾರೆ, ನಿರ್ಧಾರವನ್ನ ಅವತ್ತು ಮಾಡ್ತಾರೆ. ಹಾಗೆ ಈ ಹೋರಾಟಕ್ಕೆ ವ್ಯಾಪಕವಾಗಿ ಬೆಂಬಲ ವ್ಯಕ್ತವಾಗ್ತಾ ಇದೆ. ನಾವು ಎಲ್ಲರನ್ನೂ ಕೂಡ ಪ್ರತ್ಯೇಕವಾಗಿ ಆಹ್ವಾನಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ಮುಖಾಂತರ ಪ್ರತಿಯೊಬ್ಬರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಇದು ನಿಮ್ಮ ಹೋರಾಟ, ಜನಸಾಮಾನ್ಯರ ಹೋರಾಟ, ರೈತರ ಹೋರಾಟ. ಹಾಗಾಗಿ ತಾವೆಲ್ಲರೂ ಕೂಡ ಈ ಹೋರಾಟದ ವೇದಿಕೆಗೆ ಬಂದು ತಮ್ಮ ಪ್ರತಿಭಟನೆಯನ್ನ ದಾಖಲು ಮಾಡಬೇಕು, ತಮ್ಮ ಅಭಿಪ್ರಾಯವನ್ನ ದಾಖಲು ಮಾಡಬೇಕು, ಸರ್ಕಾರವನ್ನ ಒತ್ತಾಯಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಈ ಹೋರಾಟದಲ್ಲಿ ಅನೇಕರು ಭಾಗವಹಿಸ್ತಾರೆ, ರಾಜ್ಯ ಮಟ್ಟದ ನಾಯಕರುಗಳು ಭಾಗವಹಿಸ್ತಾರೆ, ವಿವಿಧ ರಾಜಕೀಯ ಪಕ್ಷದವರು ಕೂಡ ಭಾಗವಹಿಸ್ತಾರೆ. ಹಾಗೆ ನಮ್ಮ ನಿನ್ನೆ ದಿನ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಕೂಡ ಈ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ ಅವರು ತಿಳಿಸಿದ್ದಾರೆ. ನಾನು ಕೂಡ ಅವ್ರನ್ನ ಆಹ್ವಾನ ಮಾಡಲಿಕ್ಕೆ ಹೋಗಿದ್ದೆ. ಒಂದು ದಿನ ಭಾಗವಹಿಸುವ ಸಾಧ್ಯತೆ ಕೂಡ ಇದೆ, ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಕಾಗೋಡು ತಿಮ್ಮಪ್ಪನವ್ರನ್ನು ಮತ್ತೆ ನಿನ್ನೆ ಭೇಟಿ ಮಾಡಿರೋ ಸಂದರ್ಭದಲ್ಲಿ ಅವರು ಕೂಡ ಇಲ್ಲ ಆಗ್ಬೇಕಿದು, ಈ ಹೋರಾಟ ಆಗಬೇಕು ಅಂತ ಹೇಳಿ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಪ್ರಫುಲ್ಲ ಮಧುಕರ್ ಇರ್ಬೋದು, ನಮ್ಮ KT ಗಂಗಾಧರ್ ಇರ್ಬೋದು, ಕೋಡಿಹಳ್ಳಿ ಚಂದ್ರಶೇಖರ್ ಇರ್ಬೋದು, ಬಡಗಲಪುರ ನಾಗೇಂದ್ರ ಇರ್ಬೋದು, ಹಾಗೆ ಎಲ್ಲ ಚುನಪ್ಪ ಪೂಜಾರಿ ಇರ್ಬೋದು, ಶಶಿಕಾಂತ್ ಪಡಸಲ್ಗಿ ಇರ್ಬೋದು, ಮೂಲೆಗದ್ದೆ ಶ್ರೀಗಳಿರ್ಬೋದು, ಎಲ್ಲರೂ ಹೆಸರು ಹೇಳಲಿಕ್ಕೆ ಹೋಗೋದ್ರೆ ಮುರುಘಾ ಶ್ರೀಗಳಿರ್ಬೋದು, ಪ್ರತಿಯೊಬ್ಬರು ರೇಣುಕಾನಂದ ಶ್ರೀಗಳಿರ್ಬೋದು, ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಾನು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದಷ್ಟೇ, ಈ ಒಂದು ಯೋಜನೆ ಕೈ ಬಿಡುವಂತೆ ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರವನ್ನು ಒತ್ತಾಯಿಸಬೇಕು, ಮತ್ತೆ ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದೇವೆ. ಇದು ಬರೀ ನಮ್ಮ ತಾಲೂಕಿನ ಸಮಸ್ಯೆ ಅಲ್ಲ, ಇದೇನಾದ್ರೂ ಆದ್ರೆ ಈ ಯೋಜನೆ ಕಾರ್ಯಗತವಾದ್ರೆ ರಾಜ್ಯದ ಅನೇಕ ಜಿಲ್ಲೆಯ ರೈತರಿಗೆ ಸಮಸ್ಯೆ ಆಗ್ತದೆ.
ಹಾಗಾಗಿ ಪಶ್ಚಿಮ ಘಟ್ಟಕ್ಕೂ ಕೂಡ ಬಹಳ ದೊಡ್ಡ ಗಂಡಾಂತರ ಕಾದಿದೆ. ಸುಮ್ಮನೆ ನಾವೇನೋ ಇಲ್ಲಿ 4 ಲೈನ್ ಹೋಗ್ತವೆ ಅನ್ನೋ ವಿಚಾರಕ್ಕೆ ಮಾತ್ರ ಬಂದಿಲ್ಲ. ಇದೇ ವಿಚಾರಕ್ಕೆ 2ನೇ ಬಾರಿಗೆ ನಿಮ್ಮ ಬಳಿ ಬಂದಿರೋದು, ನಿಮ್ಮ ಮುಖಾಂತರ ಜನಸಾಮಾನ್ಯರಿಗೆ ಈ ವಿಷಯ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಎಲ್ಲಾ ಕಡೆಗೂ ಈ ವಿಚಾರ ತಲುಪಲಿಕ್ಕೆ ಆಗೋದಿಲ್ಲ ಅಂತೇಳಿ ನಿಮ್ಮ ಮುಖಾಂತರ ಬಂದಿದ್ದೇವೆ. ನಮಗೆ ಇವತ್ತು ಪಾಂಪ್ಲೆಟ್ಸ್, ವಾಲ್ ಪೋಸ್ಟರ್ ಹಚ್ಚಿ ಅದು ದುಬಾರಿಯಾದಂತ ಹೋರಾಟ ಆಗ್ತದೆ. ಹಾಗಾಗಿ ನೀವೇ ಎಲ್ರಿಗೂ ತಲುಪಿಸ್ಬೇಕು. ಮತ್ತೆ ಸಾಮಾಜಿಕ ಜಾಲತಾಣದ ಮುಖಾಂತರ ಎಲ್ಲರೂ ಕೂಡ ಈ ವಿಷಯವನ್ನ ತಿಳಿದ ತಕ್ಷಣ ಬಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ. ನಮ್ಮ ಜನಪ್ರತಿನಿಧಿಗಳು, ನಮ್ಮ ಶಾಸಕರು ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಹೋರಾಟದಲ್ಲಿ ಭಾಗವಹಿಸಿ ನಮಗೆ ಬೆಂಬಲಿಸಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿನಲ್ಲಿ ಈ ಯೋಜನೆ ಆಗೋದು ಬೇಡ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡೋದ್ರ ಈಗ ಶರಾವತಿ ಪಂಪ್ ಸ್ಟೋರೇಜ್ ಎಂಬ ಕರಾಳ ಯೋಜನೆ 2017ರಲ್ಲೇ ಪ್ರಾರಂಭ ಆಗಿತ್ತು. ಈಗ 2025ಕ್ಕೆ ಬಂದು ನಿಂತಿದೆ. ಶರಾವತಿ ನದಿಯಲ್ಲಿ ನೀರು ಸಾಕಷ್ಟು ಹರಿದಿದೆ. ಈಗಾಗಲೇ ಶರಾವತಿ ನದಿಗೆ 7 ಅಣೆಕಟ್ಟಿದೆ. ಈಗ ಮತ್ತೆ ಇದನ್ನ ಶರಾವತಿ ಪಂಪ್ ಸ್ಟೋರೇಜ್ ಅನ್ನ ಮತ್ತೆ ಮಾಡ್ಲಿಕ್ಕೆ ಹೊರಟಿದ್ದು ಅಕ್ಷಮ್ಯ ಅಪರಾಧ ಇದೆ. ಇದನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಇದರಲ್ಲಿ ಪಾರಿಸರಿಕವಾಗಿ ಏನೇನಿದೆ, ಸಾಮಾಜಿಕವಾಗಿ ಏನೇನಾಗ್ತಾ ಇದೆ, ಆರ್ಥಿಕ ಮಟ್ಟದಲ್ಲಿ ಏನೇನಾಗ್ತಾ ಇದೆ, ಸರ್ಕಾರಕ್ಕೆ ಅನಗತ್ಯ ಹೊರೆ ಏನಾಗ್ತಾ ಇದೆ, ನಾಗರಿಕ ಸಮಾಜಕ್ಕೆ ಪ್ರಯೋಜನ ಇಲ್ಲದೆ ಇರತಕ್ಕಂಥ ಈ ಯೋಜನೆಯನ್ನ ಸರ್ಕಾರ ಯಾಕೆ ಮಾಡ್ಲಿಕ್ಕೆ ಹೊರಟಿದೆ, ಇದಕ್ಕೆ ಒಂದು ಬಹಳ ಸಿಂಪಲ್ ಸೂತ್ರ ಅಂತಂದ್ರೆ ಕೌ ಅಂತ ಹೇಳ್ತಾರೆ. COW ಕೌ ಅಂತ, ಕಾಂಟ್ರಾಕ್ಟೆಡ್ ಓರಿಯೆಂಟೆಡ್ ವರ್ಕ್ ಅಂತ. ಅಂದ್ರೆ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಯೋಜನೆ ಇದೆ. ಮತ್ತೇನು ಇದರಿಂದ ಯಾವ ಪ್ರಯೋಜನವೂ ಇಲ್ಲ, ಬರೀ ಬಾಧಕಗಳೇ ತುಂಬಿರುವ ಈ ಯೋಜನೆ ನೋಡಿ. ಇಲ್ಲಿ ನಮ್ಗೆ ಈಗ ಇದನ್ನ ಸಂಶೋಧನೆ ಮಾಡ್ತಾ ನಮ್ಗೊಂದು ಹೊಸ ವಿಚಾರ ಏನ್ ಗೊತ್ತಾಯ್ತು ಅಂತಂದ್ರೆ, ಈಗ ಆಗಿನ ಕಾಲದಲ್ಲಿ ರಾಣಿ ಚೆನ್ನಭೈರಾದೇವಿ ಆ ಕಾಲದಲ್ಲಿ ಆಳಿದ್ದ ಆ ಭಾಗವನ್ನ, ಗೇರುಸೊಪ್ಪ ಭಾಗವನ್ನ, ಪ್ರಪಂಚದಲ್ಲಿ ಉತ್ಕೃಷ್ಟವಾದ ಸಾಂಬಾರು ಪದಾರ್ಥಗಳನ್ನ ದೇಶ ವಿದೇಶಗಳಿಗೆ ರಫ್ತು ಮಾಡ್ತಾ ಇದ್ರು. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆದಾಯ ನಮ್ಮ ದೇಶಕ್ಕೆ ಸಿಗ್ತಾ ಇತ್ತು ಅವಾಗ. ಆ ಪ್ರದೇಶ ಈಗ ಅಳಿದು ಹೋಗಿದೆ. ಆ ಪ್ರದೇಶದಲ್ಲಿ ಸುಮಾರು 100 ಬಸದಿಗಳಿದೆ. ಅದರಲ್ಲಿ 4 ಬಸದಿ, ಚತುರ್ಮುಖ ಬಸದಿಯಿಂದ ಹಿಡಿದು ವೀರಭದ್ರೇಶ್ವರ ಟೆಂಪಲ್ ಅನ್ನ ಹಿಡಿದು ಈ ಯೋಜನಾ ಸ್ಥಳದಲ್ಲೇ ಬರ್ತಾ ಇದ್ದಾವೆ. ಪುರಾತತ್ವ ಇಲಾಖೆಯ ಅನುಮತಿಯನ್ನ ಈ KPCL ಇನ್ನೂ ಪಡೆದಿಲ್ಲ. ಪುರಾತತ್ವ ಇಲಾಖೆಗೆ ತಮ್ಮ ಪ್ರದೇಶದಲ್ಲಿ, ತಾವು ಸಂರಕ್ಷಿತಗೊಂಡ ಪ್ರದೇಶದಲ್ಲಿ ಒಂದು ಯೋಜನೆ ಬಂದು ತಮ್ಮ ಸಂರಕ್ಷಿತಗೊಂಡ ಸ್ಮಾರಕಗಳನ್ನು ಹಾಳು ಮಾಡ್ತಾ ಇದ್ದೇವೆ ಅನ್ನೋ ಕುರುಹು ಕೂಡ ಅವರಿಗೆ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಾವು ಆಲ್ರೆಡಿ ಬರೆದಿದ್ದೇವೆ. 4 ಚತುರ್ಮುಖ ಬಸದಿಯು ಸೇರಿ 4 ಬಸದಿಗಳು ಈ ಯೋಜನೆಯಿಂದ ಅಲ್ಲಿ ಹಾಳಾಗಲಿದ್ದಾವೆ. ಇದು ಧಾರ್ಮಿಕವಾಗಿಯೂ ಅಲ್ಲಿನ ಜನಕ್ಕೆ ಬಹಳ ಧಕ್ಕೆ ತರ್ತಕ್ಕಂಥ ವಿಚಾರ ಅಂತ ನಾನು ಹೇಳ್ತೀನಿ. ಹಾಗೆ ಬಾಕಿದೆಲ್ಲ ಮಾತಾಡಿದ್ದಾರೆ, ದಿನೇಶ್ ಶಿರ್ವಾಳ್ ಅವರು ಹೇಳಿದ್ದಾರೆ. ಈಗ ಏನು ಅಂತಂದ್ರೆ 4ನೇ ತಾರೀಕು ಅಕ್ಟೋಬರ್ 4ರಿಂದ ಅನಿರ್ದಿಷ್ಟಾವಧಿ 15ನೇ ತಾರೀಕು ಒಂದು ಬಹಿರಂಗ ಸಭೆ ಎಲ್ಲ ನಡೀತದೆ. ಇದಕ್ಕೆ ಏನು ಅಂತಂದ್ರೆ ಜನ ಹೋರಾಟಕ್ಕೆ ಜನ ಬರಲಿಲ್ಲ ಅಂತಂದ್ರೆ ಬಹಳ ಈ ಹೋರಾಟವನ್ನ ನಡೆಸೋದು ಕಷ್ಟ. ನಾನು ಸಾಗರ ನಗರ ಪಟ್ಟಣದ ಜನರಲ್ಲಿ ಏನು ವಿನಂತಿ ಮಾಡ್ತೀನಿ ಅಂತಂದ್ರೆ, ತಾವು ಬಹಳಷ್ಟು ಜನ ಪ್ರತಿದಿನ ಈ ಶರಾವತಿ ನೀರನ್ನೇ ಕುಡಿತೀರಿ. ಶರಾವತಿ ನೀರಿನಿಂದಲೇ ನಮ್ಮ ಬದುಕು ಸಾಗ್ತಾ ಇದೆ. ಇಲ್ಲಿ ಶರಾವತಿ ನದಿ ನೀರಿಲ್ಲ ಅಂತಂದ್ರೆ ಸಾಗರ ಪಟ್ಟಣಿಗರ ಒಂದು ಜೀವನ ಕೂಡ ಶೋಚನೀಯ ಸ್ಥಿತಿಗೆ ತಲುಪುತ್ತೆ. ಅವಳ ಋಣ ತೀರ್ಸಕ್ಕಂತೂ ಆಗಲ್ಲ. ಶರಾವತಿ ತಾಯಿಯ ಋಣವನ್ನು ಸಾಗರದ SN ನಗರದ ದೈವಜ್ಞ ಬ್ರಾಹ್ಮಣ ಸಮಾಜದ ಶ್ರೀರಾಮ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ನಡೆಯಿತು. ಶ್ರೀ ಜ್ಞಾನೇಶ್ವರಿ ದೇವಿಗೆ ವಿಶೇಷ ಅಲಂಕಾರ ಸಹಿತ ವಿವಿಧ ಪೂಜೆ ನಡೆಯಿತು. ದೈವಜ್ಞ ಬ್ರಾಹ್ಮಣ ಸಮಾಜದ ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸಾಗರದ ಮಾರಿಕಾಂಬಾ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ಮಂಗಳವಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ನಡೆಯಿತು. ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ಮಾರಿಕಾಂಬಾ ಸಮಿತಿ ಅಧ್ಯಕ್ಷ ನಾಗೇಂದ್ರ ಇನ್ನಿತರರು ಹಾಜರಿದ್ದರು. ನಂತರ ವಿವಿಧ ತಂಡಗಳಿಂದ ಜಾನಪದ ನೃತ್ಯ ಪ್ರದರ್ಶನ ನಡೆಯಿತು.
ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.